ಇನ್ನು ಕೇರಳದಲ್ಲೂ ಕೂಡ ಯುಡಿಎಫ್ ಪ್ರಚಂಡ ಬಹುಮತವನ್ನ ಪಡೆದಿದೆ. ಈ ಕಾರಣಕ್ಕಾಗಿನೇ ಅಲ್ಲಿ ಸರ್ಕಾರ ರಚನೆಯ ಕಸರತ್ತು ಗರಿಗೆದರ್ತಾ ಇರುವಂತಹ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಕೇರಳದಲ್ಲಿ ಸಿಎಂ ಆಗ್ತಾರಾ ಅನ್ನುವಂತ ಕುತೂಹಲ ಮೂಡ್ತಾ ಇದೆ. ದೆಹಲಿಯಲ್ಲಿ ವೇಣುಗೋಪಾಲ್ಗೆ ಬಹಳ ಭರ್ಜರಿಯಾದಂತಹ ಸ್ವಾಗತ ಸಿಕ್ಕಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಕೆಸಿ ವೇಣುಗೋಪಾಲ್. ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಸತೀಶ್, ರಮೇಶ್ ಜೊತೆಗೆ ವೇಣುಗೋಪಾಲ್ ಬಹಳ ಅಂದ್ರೆ ಮುಂದಿನ ಸಾಲಲ್ಲಿ ಕೇಳ್ಬರ್ತಾ ಇರುವಂತ ಹೆಸರು. ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತಾಲ ಹಾಗೆ ಕೆಸಿ ವೇಣುಗೋಪಾಲ್. ಇವ್ರು ಮೂವರಲ್ಲಿ ಯಾರಾದರೂ ಒಬ್ಬರು ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಹಾಗಾಗಿ ಬಹಳ ಕುತೂಹಲ ಇದೆ. ಆಮೇಲೆ ಕಾಂಗ್ರೆಸ್ಗೆ ಒಂದು ಹಂತದಲ್ಲಿ ಇಲ್ಲಿ ಆಗ್ಬಹುದಾಗಿದ್ದಂಥ ದೊಡ್ಡ ಮುಜುಗರ ತಪ್ಪಿಸಿರುವಂಥದ್ದು ಅಂದರೆ ಕೇರಳ. ಯಾಕಂದರೆ ಕೇರಳದಲ್ಲಿ ಈ ಸಲ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಹಾಗಾಗಿನೇ ಕೆಸಿ ವೇಣುಗೋಪಾಲ್ ದೆಹಲಿ ಕಚೇರಿಗೆ ಬರ್ತಾ ಇದ್ದಾಗೆ ಅವರಿಗೆ ಈ ರೀತಿಯಾದಂಥ ಸ್ವಾಗತ ಸಿಕ್ತು. People of Kerala has given a full faith in Congress party and UDF alliance. They are having full faith in Rahul Gandhi and Mallikarjuna Kharge's leadership. So party will take 10 years of LDF government has created so many difficulties to the people. People are fed up with that government. That is why they choose Kerala UDF for their governance. Kerala